ಸೊ ನಮಸ್ತೆ ಸ್ನೇಹಿತರೆ, ಇಂದು ನಾವು ಗಾಣಗಟ್ಟೆ ಎಂಬ ಗ್ರಾಮದಲ್ಲಿ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ. ಸೊ ಈ ಒಂದು ಫ್ಲಾಟ್ಗೆ ಇಂದು ವಿಸಿಟ್ ಕೊಟ್ಟಿದ್ದೀವಿ. ಮಾಂತೇಶ್ ಎನ್ನುವರು ಇಂಡಿವಿಜುವಲ್ ಆಗಿ ಓನಾಗಿ ಈ ರೀತಿ ಫ್ಲಾಟ್ನ ರೆಡಿ ಮಾಡಿದ್ದಾರೆ. ಸೊ ಆಗಲೇ ತುಂಬ ಚೆನ್ನಾಗಿ ಈಲ್ಡಿನ ಗ್ರೌತಿಂಗ್ ಏನೋ ಚೆನ್ನಾಗಿ ಬಂದಿದೆ. ಸೊ ಮಧ್ಯದಲ್ಲಿ ಪರಂಗಿ ಈ ಪ್ಲಾಂಟೇಶನ್ ಮಾಡಿಬಿಟ್ಟು 1 ವರ್ಷ ಟೈಮ್ ವೇಸ್ಟ್ ಆಗಿದೆ. ಸೊ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ನ ವಿಶೇಷತೆ ಏನಂದರೆ ಬಿಸಿಲಲ್ಲೇ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆರಳು ಬರುವಂಥ ಸಸಿಗಳನ್ನು ಮಲ್ಟಿಪಲ್ ಬೆಳೆಯಾಗಿ ಬೆಳಿಬಾರ್ದು. ಸೊ ಅವ್ರಿಗೆ ಮಾಹಿತಿ ಇಲ್ದಂಗೆ ಮಧ್ಯದಲ್ಲಿ ಪರಂಗಿ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಹಾಗಾಗಿ 1.5 ವರ್ಷ ಟೈಮ್ ತಗೊಂಡಿದೆ. ಸೊ ಈ ರೀತಿ ಬರೋದಕ್ಕೆ ಅವರು ಈಗ ಇಂಡಿವಿಜುವಲ್ ಆಗಿ ಮಾಡಿದ್ದಾರೆ. ಸೊ ಈಗೀಗ ಕಟ್ ಮಾಡಿ ತದನಂತರ ಈಗ ಬೆಳೆಸ್ತಾ ಇದ್ದಾರೆ. ಸೊ ಈ ಸಿಸ್ಟಮಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಮಾಂತೇಶ್ ಅವರು. ಈಗ ಇದು ಒಂದು ಪರಂಗಿ ಗಿಡವನ್ನು ಕಟ್ ಆಫ್ ಮಾಡಿದ ನಂತರ ಸೊ ಈ ರೀತಿಯಾಗಿ ಬೆಳೆ ಈಗೀಗ ಸ್ಟಾರ್ಟ್ ಆಗ್ತಾ ಇದೆ. ರೈತರಲ್ಲಿ ಒಂದು ವಿನಂತಿ ಏನಂದರೆ, ಸೊ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಬಿಸಿಲಿಗೆ ಜಾಸ್ತಿ ಬರೋದ್ರಿಂದ ಇದನ್ನು ನೆರಳಾಗುವಂಥ ವ್ಯವಸ್ಥೆಯಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮಲ್ಟಿಪಲ್ ಬೆಳೆಯನ್ನು ಬೆಳಿಬೇಕಾದ್ರೆ ಸೊ ಇದಕ್ಕೆ ಯಾವುದೇ ರೀತಿ ನೆರಳಾಗುವಂತಹ ಸಸಿಗಳನ್ನಾಗಿರ್ಬೋದು ಅಥವಾ ಬೇರೆ ಅದರ್ವೈಸ್ ಅಡಿಕೆ, ಪರಂಗಿ ಈ ಥರದ್ದು ಎಲ್ಲ ಬೆಳಿಬಾರ್ದು. ಸೊ ಈಗ ಅವ್ರು ಕಟ್ ಆಫ್ ಮಾಡಿದ್ದಾರೆ. 6 ಮಂತಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಿಸೋದ್ರಲ್ಲಿ ಇನ್ನೂ ಪ್ಲಾನಿಂಗಲ್ಲಿ ನಡೀತಾ ಇದೆ. ಸೊ ಈಗ ಇವರೇ ಓನಾಗಿ 1 ವರ್ಷದ ಪ್ಲಾಂಟೇಶನನ್ನು ಮಧ್ಯಭಾಗದಲ್ಲಿ ಕೂಡ ಅವರು ಈ ಥರ ನಾಟಿ ಮಾಡಿದ್ದಾರೆ. ಯಾವ ರೀತಿ ಬೆಳೆ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ವರ್ಕನ್ನು ಮಾಡಿದ್ದಾರೆ. ಬರ್ಣಿ ಅಗ್ರಿಟೆಕ್ ಆ್ಯಂಡ್ ಆರ್ಗಾನಿಕ್ ಕಂಪ್ನಿ ಕಡೆಯಿಂದ ನಾವು ಈ ಒಂದು ಪ್ಲಾಂಟೇಶನ್ಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಸಸಿಗಳನ್ನು ಸಜೆಷನ್ ಮಾಡಿದ್ದೀವಿ. ಅದೇ ರೀತಿ ರೂಟ್ಗಳು ಮೇಲೆ ಬರೋವರೆಗೂ ಸೊ ಸೈಡ್ಸು ಕಟ್ ಮಾಡ್ಬೇಕಂತ ಒಂದು ಸಜೆಷನನ್ನು ನೀಡಿ ತದನಂತರ ಈ ಒಂದು ಪ್ಲಾಂಟೇಶನ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಿ ಈ ಒಂದು ವ್ಯವಸ್ಥೆಯನ್ನು ರೈತರಿಗೆ ಪ್ರಸ್ತಾಪಿಸ್ತಾ ಇದ್ವಿ. ಸೊ ಟೈರಲ್ಲಿ ಕೆಲವು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಿಸ್ಟಮೆಟಿಕ್ ಆಗಿ ಇನ್ನೂ ವರ್ಕೌಟ್ ಆಗ್ತಾ ಇಲ್ಲ, ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ಭಾಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಈ ರೀತಿಯ ಡ್ರ್ಯಾಗನ್ ಫ್ರೂಟ್ಸನ್ನು ಬೆಳೆಯೋದ್ರ ಜೊತೆಗೆ ಆರ್ಥಿಕವಾಗಿ ಸದೃಢರಾಗ್ತಾರೆ. ಈ ಒಂದು ವರ್ಷದಲ್ಲಿ ಈ ಒಂದು ಬೆಳೆಗೆ ಹೆಚ್ಚಿನ ಆದಾಯ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.